ಸಮಸ್ತ ನಾಡಿನ ಜನತೆಗೆ ಶ್ರೀ ಅದಿತಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ. ಬಂಧುಗಳೇ, ಈ ದಿನ ತಾರೀಕು 9/6/2026 ಮಂಗಳವಾರ, ಉತ್ತರಾಯಣ, ಗ್ರೀಷ್ಮ ಋತು, ಶ್ರೀ ಪರಾಭವನಾಮ ಸಂವತ್ಸರದ ಅಧಿಕ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ನವಮಿ ತಿಥಿ. ಈ ದಿನ ಪೂರ್ವಭದ್ರ ನಕ್ಷತ್ರ ಇದೆ. ಶುಭ ಕಾಲ ಬಂದು 10:30ರಿಂದ 12 ಗಂಟೆವರೆಗೂ ಒಳ್ಳೆ ಶುಭ ಕಾಲವಿದೆ. ತಿರುಗಿ ಮತ್ತೆ 1:30ರಿಂದ 3 ಗಂಟೆವರೆಗೂ ಒಳ್ಳೆ ಶುಭ ಕಾಲವಿದೆ. ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ. ಬಂಧುಗಳೇ, ಈ ದಿನ 12 ರಾಶಿ ಕಡೆ ಗಮನ ಕೊಡೋಣ. ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ, ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬುಧ ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೆ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಬಿಜಸೇ ಭೌರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತೆಯೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನ 12 ರಾಶಿ ಕಡೆ ಗಮನ ಕೊಡೋಣ. ಅದರಲ್ಲೂ 27 ನಕ್ಷತ್ರಗಳಲ್ಲಿ ಯಾವ ರಾಶಿಗೆ ಏನೇನು ಫಲ ಇದೆ ಅಂತಕ್ಕಂಥದ್ದು ನೋಡ್ಕೊಂಬರೋಣ. ಮೊದಲಿಗೆ ಮೇಷರಾಶಿಯವರಿಗೆ ಇವತ್ತು ಜಯ ಕಟ್ಟಿಟ್ಟ ಬುತ್ತಿ. ಈ ದಿನ ಸಂತೋಷವಾಗಿರ್ತೀರಿ, ಲವಲವಿಕೆಯಾಗಿರ್ತೀರಿ, ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬರ್ತೀರಿ, ತುಂಬ ಆನಂದದಾಯಕವಾಗಿರ್ತೀರಿ, ಖಂಡಿತವಾಗೂ ತುಂಬ ಚೆನ್ನಾಗಿರ್ತೀರಿ. ವೃಷಭ ರಾಶಿಯವರಿಗೆ ಆಶ್ರಯ ಕೊಡ್ತಕ್ಕಂಥದ್ದು, ಬೇರೆಯವ್ರಿಗೆ ನೀವು ಹೆಲ್ಪಿಂಗ್ ನೇಚರ್ ಮಾಡ್ತಕ್ಕಂಥದ್ದು, ಬೇರೆಯವ್ರಿಗೆ ನೀವು ಸಹಾಯಸ್ತವನ್ನು ಮಾಡ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಇವತ್ತು ತುಂಬ ನೊಂದವರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತೀರಿ ಈ ದಿನ. ಮಿಥುನ ರಾಶಿಯವರಿಗೆ ಪ್ರಗತಿ ಪಥದಲ್ಲಿ ನಡೀತೀರಿ, ಉನ್ನತವಾದ ಸ್ಥಾನಮಾನಕ್ಕೆ ಹೋಗ್ತೀರಿ, ಖಂಡಿತವಾಗೂ ನಿಮಗೆಲ್ಲ ತುಂಬ ಚೆನ್ನಾಗಿರ್ತಕ್ಕಂಥ ಯೋಗ ಫಲ ಜಾಸ್ತಿ. ಇನ್ನು ಕಟಕ ರಾಶಿಯವ್ರಿಗಂತೂ ಸಂಭ್ರಮ ದಿನ ಅಂತಲೇ ಹೇಳ್ಬೋದು. ಈ ದಿನ ಆಶ್ಲೇಷ ನಕ್ಷತ್ರದವ್ರಿಗಂತೂ ಕಟಕ ರಾಶಿಯಲ್ಲಿ ತುಂಬ ಖುಷಿಯಾಗಿರ್ತೀರ, ಒಂಥರ ಲವಲವಿಕೆ ಆಗಿರ್ತೀರ, ತುಂಬ ಚೆನ್ನಾಗಿದೆ ಈ ದಿನ. ಸಿಂಹರಾಶಿಯವರಿಗೆ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಕ್ಷೇತ್ರಕ್ಕೆ ಹೋಗಿ ಬರ್ತಕ್ಕಂಥದ್ದು ಯೋಗ ಫಲ. ತುಂಬ ಚೆನ್ನಾಗಿರ್ತೀರ. ಎಷ್ಟು ಚೆನ್ನಾಗಿರ್ತೀರ ಅಂತಂದರೆ ಅಷ್ಟು ಉನ್ನತವಾಗಿರ್ತಕ್ಕಂಥ ಒಂದು ಸ್ಥಾನಮಾನಕ್ಕೆ ಹೋಗ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಕನ್ಯಾ ರಾಶಿಯವ್ರಿಗಂತೂ ಈ ದಿನ ಸ್ವಲ್ಪ ಹುಷಾರಾಗಿರಿ, ಅಷ್ಟೊಂದು ಚೆನ್ನಾಗಿಲ್ಲ, ವರ್ಜಿಸಿ. ಯಾವುದೇ ರೀತಿಯಾದ ಒಂದು ನೆಮ್ಮದಿಯಾದ ಒಂದು ವಾತಾವರಣ ಇರಲ್ಲ, ಒಂಥರ ಗಲಿಬಿಲಿ ಆಗ್ತಕ್ಕಂಥದ್ದು, ಮನಸ್ಸಿಗೆ ನೋವು ತಗೊಳ್ತಕ್ಕಂಥದ್ದು ಆಗುತ್ತೆ. ಇನ್ನು ತುಲಾ ರಾಶಿಯವ್ರಿಗಂತೂ ದಯೆ, ಕರುಣೆ, ವಾತ್ಸಲ್ಯದಿಂದ ಕೂಡಿರ್ತೀರಿ, ತುಂಬ ಲವಲವಿಕೆಯಾಗಿರ್ತೀರಿ, ಚೆನ್ನಾಗಿರ್ತೀರಿ. ವೃಶ್ಚಿಕ ರಾಶಿಯವ್ರಿಗಂತೂ ಉತ್ಸಾಹದ ದಿನ ಅಂತಲೇ ಹೇಳ್ಬೋದು. ಯಾಕಂದರೆ ಹೇಳಿ, ಮಂಗಳವಾರ, ಕುಜನ ವಾರ, ಕುಜನೇ ಅಧಿಪತಿಯಾಗಿರ್ತಕ್ಕಂಥದ್ದು ಅನುರಾಧ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರದಲ್ಲಿ ತುಂಬ ಚೆನ್ನಾಗಿರ್ತೀರಿ ವೃಶ್ಚಿಕ ರಾಶಿಯವರು. ಇನ್ನು ಧನುಷು ರಾಶಿಯವ್ರಿಗಂತೂ ಸಂತೃಪ್ತಿಯಾಗಿರ್ತಕ್ಕಂಥ ದಿನ. ಈ ದಿನ ಸಂತೋಷದಾಯಕವಾಗಿರ್ತೀರಿ, ಖುಷಿಯಾಗಿರ್ತೀರಿ, ಲವಲವಿಕೆಯಾಗಿರ್ತೀರಿ, ಬಂಧು ಬಾಂಧವರೊಡನೆ ಎಲ್ಲರ ಜೊತೆಲೂ ಬೆರೆತು ಸಂತೋಷವಾಗಿರ್ತೀರಿ. ಇನ್ನು ಮಕರ ರಾಶಿಯವ್ರಿಗೆ ನಿರ್ಣಯ ತಗೊಳ್ತಕ್ಕಂಥದ್ದು, ಯಾವುದೇ ಒಂದು ಡಿಸಿಷನ್ನು ನೀವು ತಗೋಬೇಕಾದ್ರೆ ಹುಷಾರಾಗಿರಿ, ಕೇರ್ಫುಲ್ಲಾಗಿರಿ. ಈ ದಿನ ಸ್ವಲ್ಪ ಯಾವುದಕ್ಕೆ ಸೈನ್ ಗಿನ್ ಮಾಡೋದಾಗಲಿ, ಬೇರೆ ಯಾವುದೇ ದುಡ್ಡು ಇಸ್ಕೊಳ್ಳೋದಾಗಲಿ, ಹಣಕಾಸಿನ ವ್ಯವಹಾರ ಆಗಲಿ ಸ್ವಲ್ಪ ಮಾಡಬೇಡಿ, ವರ್ಜಿಸಿ ಇವತ್ತು. ಕುಂಭರಾಶಿಯವರಿಗೆ ಪ್ರಯಾಣದ ದಿನ, ಸ್ವಲ್ಪ ಪ್ರಯಾಣ ನೋಡ್ಕೊಳ್ಳಿ. ದೂರ ಪ್ರಯಾಣ, ಅನಿವಾರ್ಯವಾಗಿ ಪ್ರಯಾಣ ಬರ್ತಕ್ಕಂಥದ್ದು, ಅಪಘಾತ ಆಗ್ತಕ್ಕಂಥದ್ದು, ಸ್ವಲ್ಪ ಹುಷಾರಾಗಿರಿ, ನಿಧಾನ ಮಾಡಿ. ಗಣಪತಿಯ ದೇವಸ್ಥಾನದಲ್ಲಿ ಹೋಗಿ 1 ನಿಮಿಷ ಕೂತಿದ್ದು ಪ್ರಾರ್ಥನೆ ಮಾಡಿಕೊಂಡು ಬಿಳಿ ಎಕ್ಕದ ಗಿಡದ ಹೂವನ್ನು ವಾಹನದಲ್ಲಿ ಇಟ್ಕೊಳ್ತಕ್ಕಂಥದ್ದು ಮಾಡಿ, ಖಂಡಿತವಾಗೂ ತುಂಬ ಚೆನ್ನಾಗುತ್ತೆ. ಇನ್ನು ಮೀನರಾಶಿಯವ್ರಿಗಂತೂ ಶ್ರಮದ ದಿನ. ಈ ದಿನ ಶ್ರಮ ಪಟ್ಟೆ ಸ್ವಲ್ಪ ಮೇಲಕ್ಕೆ ಬರಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಈ ದಿನ ಮೀನರಾಶಿಯವ್ರಿಗೂ ದತ್ತನ ಆಲಯಕ್ಕೆ ಹೋಗ್ತಕ್ಕಂಥದ್ದು, ಅಲ್ಲಿ ದತ್ತನ ಮೂಲ ಮಂತ್ರವಾಗಿರ್ತಕ್ಕಂಥ ಆಕಾರ, ಉಕಾರ, ಮಕಾರಗಳನ್ನು ನೆನಪು ಮಾಡ್ಕೊಳ್ತಕ್ಕಂಥದ್ದು. ಆಕಾರ ಮೂಲ ರೂಪೇಣ, ಉಕಾರ ಸ್ತಂಭ ಶಾಕಿಣೆ, ಮಕಾರ ಫಲಪುಷ್ಪಾಯ ವೃಕ್ಷರಾಜಾಯತೆ ನಮಃ. ಈ ಮೂಲ ಮಂತ್ರವನ್ನು ಆಕಾರದಲ್ಲಿ ಬ್ರಹ್ಮ, ಉಕಾರದಲ್ಲಿ ವಿಷ್ಣು, ಮಕಾರದಲ್ಲಿ ಪರಮೇಶ್ವರನಿರ್ತಕ್ಕಂಥ ಸಾನ್ನಿಧ್ಯ. ಅದರಲ್ಲಿ ಅರಳಿ ಮರ ಮತ್ತು ಔಡುದುಂಬರ ವೃಕ್ಷ ಅಂದರೆ ಹತ್ತಿ ವೃಕ್ಷಕ್ಕೆ, ಈ 2 ವೃಕ್ಷಕ್ಕೆ ದಯವಿಟ್ಟು ನೀವು ಮೀನರಾಶಿಯವರು ಹೋಗಿ ಒಂದು ಕ್ಷಣ ಅಲ್ಲಿ ಕುಂತಿದ್ದು ಬಂದತಕ್ಕಂಥದ್ದು ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಈ ದಿನ ನನ್ನ ತಾಯಿ ಜಗನ್ಮಾತೆ ರೇಣುಕಾ ಯಲ್ಲಮ್ಮನ ವಾರ ಆಗಿರೋದ್ರಿಂದ ನಿಮ್ಮ ಗ್ರಾಮ ದೇವತೆಗಳಲ್ಲಿ ಎಲ್ಲೆಲ್ಲಿ ಯಲ್ಲಮ್ಮ ಜಗನ್ಮಾತೆ ಇದ್ದಾಳೆ, ಆ ಜಗನ್ಮಾತೆಗೆ ಒಂದು ವಿಶೇಷವಾಗಿರ್ತಕ್ಕಂಥದ್ದು, ಅವಳಿಗೆ ಮೊಸರನ್ನ ನೈವೇದ್ಯವನ್ನು ಕೊಡ್ತಕ್ಕಂಥದ್ದು, ಗೂಢ ಅನ್ನವನ್ನು ನೈವೇದ್ಯ ಕೊಡ್ತಕ್ಕಂಥದ್ದು, ಅಚ್ಚು ಬೆಲ್ಲದ ತುಪ್ಪದ ಆರತಿಗಳನ್ನು ಮಾಡ್ತಕ್ಕಂಥದ್ದು ಮಾಡಿ, ಖಂಡಿತ ನಿಮ್ಮ ಮನೆಗಳಲ್ಲಿ ಎಲ್ಲ ಸಂತೋಷವಾಗಿರ್ತೀರಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಎಲ್ಲ ನನ್ನ ಬಂಧು ಮಿತ್ರರಿಗೂ ಈ ದಿನ ಮಂಗಳವಾರ ಆ ತಾಯಿ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಾದೇಶ್ವರ ನಿಮ್ಮೆಲ್ಲರಿಗೂ
ಸಂತೋಷ ಕೊಡಲಿ ಅಂತೇಳಿ ನಾನು ಈ ಮೂಲಕ ನನ್ನ ವಾಹಿನಿ ಮುಖಾಂತರ ತಮ್ಮೆಲ್ಲರಿಗೂ ಪ್ರಾರ್ಥಿಸ್ತೀನಿ ಮತ್ತು ತಾಯಿ ಹತ್ರ ಕೇಳ್ಕೊಳ್ತೀನಿ, ಮಲೈ ಮಹದೇಶ್ವರನ ಹತ್ರ ಕೇಳ್ಕೊಳ್ತೀನಿ. ಒಳ್ಳೆಯದಾಗಲಿ ನಿಮಗೆಲ್ಲರಿಗೂ.